ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪಟಾಕಿ ಹಚ್ಚಿದ್ರ? ಅಲ್ಲ, ಅಕ್ಕನಿಗೆ ಪಟಾಕಿ ಆಗಲ್ಲ ಅಂತ ನಿಮಗೆಲ್ಲ ಗೊತ್ತಿಲ್ವಾ? ಆದ್ರೂ ನೀವೆಲ್ಲ ಯಾಕೆ ಹೀಗ್ ಮಾಡಿದ್ರಿ? ನಿಶಾಗ್ ಹೇಳ್ಬೇಕಲ್ವಾ ಅತ್ತೆ ನೀವು? ಅಭಯ್, ನಿಶಾನ ಬೈಕೊಂಡು ಏನು ಪ್ರಯೋಜನ ಇಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಅಮ್ಮಮ್ಮ. ಹಬ್ಬ ಮಾಡೋದು ಬೇಡ ಬೇಡ ಅಂತ 1000 ಸಲ ಬಡ್ಕೊಂಡ್ರು ನಿಮ್ಮ ಅಮ್ಮಮ್ಮ ಕೇಳಲೇ ಇಲ್ಲ. ಹಬ್ಬ ಮಾಡಿ ಪಟಾಕಿನೂ ತಂದು ಹಚ್ಚಿ ಈಗ ನೋಡು ಅಖಿಲನ್ನ ಯಾವ ಗತಿಗೆ ತಂದು ಕೂರ್ಸಿದ್ದಾರೆ ಅಂತ. ಲೇ ಶಕ್ಕೋ, ಯಾಕೆ 1ಕ್ಕೆ 4 ಮಾತು ಸೇರ್ಸಿ ಹೇಳ್ತಾ ಇದ್ಯಾ? ನೋಡು ಅಭಯ್, ನಿನ್ನ ಮದುವೆ ಈ ವರ್ಷ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅತ್ತೆ ದೀಪಾವಳಿನ ಈ ವರ್ಷ ಆಚರಣೆ ಮಾಡೋಣ ಅಂತ ಹೇಳಿದ್ರು. ಅದು ಅಲ್ಲದೆ ನಮ್ಮನೆ ಮಕ್ಳು ಯಾವತ್ತೂ ಪಟಾಕಿ ಹೊಡೆದಿಲ್ಲ, ಅವ್ರ ಆಸೆನೂ ಈಡೇರ್ದಂಗೆ ಆಗತ್ತೆ ಅನ್ನೋದಕ್ಕೆ ಪಟಾಕಿ ತರಿಸಿದ್ರು. ಅಷ್ಟೇ ಅಲ್ಲ, ಆ ಟೈಮಲ್ಲಿ ಅಖಿಲಾನೂ ಇರಲಿಲ್ಲ, ಅದಕ್ಕೆ ನಾವೆಲ್ಲ ಪಟಾಕಿ ಹಚ್ಚಿದ್ವಿ. ಆದ್ರೆ ಬಾವಾ, ಏನೇ ಆದ್ರೂ ಈ ಮನೆಯಲ್ಲಿ ಪಟಾಕಿ ಹಚ್ಚಬಾರ್ದಿತ್ತು. ನೀವೆಲ್ಲ ಮಾಡಿದ ತಪ್ಪಿಗೆ ನೋಡಿ ನೋಡಿ ಅಕ್ಕನ. ನಿನ್ನೆ ಪಟಾಕಿ ಹಚ್ಚುವಾಗ ಅಭಯ್ ಅವರು ಒಂಥರ ಆಡಿದ್ರು. ಈಗ ನೋಡಿದ್ರೆ ಅತ್ತಿಗೇನು ಪಟಾಕಿ ಹಚ್ಚಿದ್ದಕ್ಕೆ ಪ್ರಜ್ಞೆ ತಪ್ಪಿದ್ದು ಅಂತಿದ್ದಾರೆ. ಏನಿದು? ಏನಾಗಿರ್ಬೋದು? ಅಭಯ್, ಹೋಗ್ಲಿ ಬಿಡು. ನಂಗೋಸ್ಕರ ಎಲ್ಲರ ಖುಷಿ ಹಾಳಾಗೋದು ನಂಗಿಷ್ಟ ಇಲ್ಲ. ನಮ್ಮ ಫೈನ್ ಅಲ್ವಾ? ಅಕ್ಕ, ನಿನಗೇನಾದ್ರೂ ಆಗಿದ್ರೆ ನಾನೇನ್ ಮಾಡ್ಬೇಕಾಗಿತ್ತು? ನೀನ್ ಚೆನ್ನಾಗಿರ್ಬೇಕಕ್ಕ. ನನಗೆ ನಿನ್ನ ಈ ತರ ಎಲ್ಲ ನೋಡೋದಕ್ಕಾಗಲ್ಲ. ಅಭಯ್, ಇಷ್ಟೇ ಅಲ್ಲ, ಇವತ್ತು ಮನೆಗೆ 4 ಜನ ರೌಡಿಗಳು ಬಂದಿದ್ರು. ಅಭಯ್, ಅದು ರೌಡಿಗಳ? ನೀನ್ ಅದ್ಯಾವುದೋ ಬಿಲ್ಡಿಂಗ್ ಕಟ್ತಿದ್ಯಂತಲ್ಲ, ಅದನ್ನ ನಿಲ್ಲಿಸ್ಬೇಕಂತೆ. ನಿನಗೆ ಮತ್ತೆ ಅಖಿಲ್ಗೆ ಬೆದರಿಕೆ ಹಾಕೋಗಿದ್ದಾರೆ. ಮತ್ಯಾಕ್ ನಂಗೆ ಈ ವಿಷಯ ಅವಾಗ್ಲೇ ಹೇಳಿಲ್ಲ ಫೋನ್ ಮಾಡಿ? ಹೇಳಿ, ಯಾಕೆ ಹೇಳಲಿಲ್ಲ? ಅಭಯ್, ಅದು ಅಮ್ಮನೇ ನಿನಗೆ ಹೇಳದ್ ಬೇಡ ಅಂತ ಎಲ್ರ ಬಾಯಿ ಮುಚ್ಚಿಸಿದ್ರು. ಅಮ್ಮಮ್ಮ ಯಾಕೆ ಈ ತರ ಎಲ್ಲ ಮಾಡಿದ್ರು? ಅಕ್ಕನ ಬಗ್ಗೆ ಗೊತ್ತಿದ್ದು ಪಟಾಕಿ ಹಚ್ಚಿದ್ರು. ರೌಡಿಗಳು ಬಂದಿದ್ದನ್ನ ನನಗೆ ಹೇಳ್ಬೇಡ ಅಂತ ಹೇಳಿದಾರ? ನಾನು ಈಗ್ಲೇ ಅಮ್ಮಮ್ಮನ ಹತ್ರ ಕೇಳ್ತೀನಿ. ಅಭಯ್, ಅಭಯ್ ನಿಂತ್ಕೊಳ್ಳೋ. ಬೇಡ ಕಣೋ ಅಭಯ್. ಅಭಯ್, ಅಭಯ್, ನನ್ ಮಾತ್ ಕೇಳು. ಲೇ ಶಕ್ಕೋ, ಅಭಯ್, ಲೇ ಶಕ್ಕೋ, ನೀನ್ ನಿಂತ್ಕೊಳೆ. ಅದ್ಕೆ ನೀವ್ ರೆಸ್ಟ್ ಮಾಡಿ ಆಯ್ತಾ? ಅಭಯ್, ಅಭಯ್, ಅಮ್ಮಮ್ಮ, ಅಮ್ಮಮ್ಮ, ಅಭಯ್, ನನ್ ಮಾತ್ ಕೇಳೋ. ಶಕ್ಕು ನಿಂತ್ಕೊಳೆ. ಶಕ್ಕು, ಶಕ್ಕು.
ಅಮ್ಮಮ್ಮ ಅಭಯ್ ಅಭಯ್ ನೋಡು ನನ್ ಮಾತ್ ಕೇಳು. ಕೌಸಲ್ಯ ಅವನನ್ನ ಯಾಕೆ ತಡೀತಿದ್ಯಾ? ಅದೇನ್ ಕೇಳ್ಬೇಕು ಅಂತಿದ್ದಾನೋ ಕೇಳಲಿ ಬಿಡು. ಕೇಳಿಸ್ಕೊಂಡ್ರಾ? ಅಮ್ಮಮ್ಮ ಯಾಕೆ ಹೀಗ್ ಮಾಡಿದ್ರಿ? ಅಲ್ಲ, ಅಕ್ಕನ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವಳಿಗೆ ಚಿಕ್ಕ ವಯಸ್ಸಿಂದ ದೀಪಾವಳಿ ಅಂದ್ರೇನೆ ಆಗಲ್ಲ. ಪಟಾಕಿ ಹಚ್ಚಿದ್ರಂತೂ ಆಗದೇ ಇಲ್ಲ. ಎಷ್ಟು ಟ್ರೋಮ್ ಅನುಭವಿಸ್ತಾ ಇದ್ದಾಳೆ. ಎಲ್ಲ ಗೊತ್ತಿದ್ದು ಮನೇಲಿ ಹಬ್ಬ ಮಾಡೋ ನೆಸೆಸಿಟಿ ಏನಿತ್ತು? ಹಬ್ಬ ಮಾಡದಂತೆ ಪಟಾಕಿ ಬೇರೆ ಹಚ್ಚಿದೀರಾ, ಯಾಕೆ? ನಾನೇನಾದ್ರೂ ಮನೇಲಿ ಇದ್ದಿದ್ರೆ ಖಂಡಿತವಾಗ್ಲೂ ಈ ತರ ಎಲ್ಲ ಆಗೋದಕ್ ಬಿಡ್ತಾನೆ ಇರ್ಲಿಲ್ಲ ಅಮ್ಮಮ್ಮ. ಛೇ, ನಾನು ಎಲ್ಲೂ ಹೋಗ್ಬಾರ್ದಾಗಿತ್ತು. ಮುಗೀತಾ ನಿಂದು? ಅಂದ್ರೆ ನಾನು ಹೇಳ್ತಾ ಇರೋದಕ್ಕೆ ಬೆಲೆನೇ ಇಲ್ವಾ? ಅಕ್ಕನಿಗೆ ಈ ತರ ಎಲ್ಲ ಆಗಿದೆ, ನಿಮಗ್ ಸ್ವಲ್ಪನೂ ರಿಗ್ರೆಟೇ ಇಲ್ವಾ ಅಮ್ಮಮ್ಮ? ನೋಡು ಅಭಯ್, ಕತ್ತಲ್ನ ಎದುರಿಸ್ದೇನೆ ಬೆಳಕನ್ನ ನೋಡಕ್ಕಾಗಲ್ಲ. ಯಾವ್ದ್ರಿಂದಾದ್ರೂ ತೊಂದರೆ ಆಗ್ತಿದೆ ಅಂದ್ರೆ ಮೊದ್ಲು ಅದನ್ನ ಎದುರಿಸ್ಬೇಕು. ಇಷ್ಟು ವರ್ಷಗಳ ಕಾಲ ಅಖಿಲಗೋಸ್ಕರನೇ ದೀಪಾವಳಿ ಮಾಡದೆ ಕಳ್ದಿದ್ದೀವಿ. ಈ ವರ್ಷ ಅದೇನಾಗುತ್ತೋ ನೋಡೇ ಬಿಡೋಣ ಅಂತಾನೆ ಹಬ್ಬ ಮಾಡಿದ್ದು. ಅಕ್ಕಂಗಿಂತ ಹಬ್ಬ ದೊಡ್ಡದಾಗೋಯ್ತಾ ಅಮ್ಮಮ್ಮ? ಅಭಯ್, ಹಬ್ಬ ದೊಡ್ಡದೋ ಚಿಕ್ಕದೋ ಅದು ಮ್ಯಾಟ್ರ್ ಅಲ್ಲ. ಅಮ್ಮಂಗೆ ಅಖಿಲ ಅಂದ್ರೇನೆ ಲೆಕ್ಕಕ್ಕಿಲ್ಲ, ಅದು ಮ್ಯಾಟ್ರು. ಶಕ್ಕು, ಸುಮ್ಮನೆ ನಿಂತ್ಕೊಳಕ್ಕೆ ಏನೇ ತಗೊಳ್ತೀಯ ನೀನು? ಬೆಂಕಿ ಹತ್ತು ಉರಿತಾ ಇದ್ರೆ ನೀರ್ ಹಾಕಿ ಆರಿಸ್ಬೇಕೆ ಹೊರತು ಪೆಟ್ರೋಲ್ ಸುರಿದು ಮಜಾ ತಗೊಳ್ಳೋದಲ್ಲ. ರೀ, ನನಗೇನ್ ಮಾತಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನೀವು ಸ್ಟೆಪ್ ನಿಂತ್ಕೊಳ್ಳಿ. ಸ್ವಲ್ಪ ಸುಮ್ಮನೆ. ಅಲ್ಲ, ನನಗಿದು ಅರ್ಥನೇ ಆಗ್ತಿಲ್ಲ. ಅಕ್ಕ ಎಷ್ಟು ಒಳ್ಳೆಯವಳು, ಈ ಮನೇಲಿ ಎಲ್ಲರನ್ನೂ ಪ್ರೀತಿಸ್ತಾಳೆ. ಅಂತ ಅಕ್ಕನ್ ಕಂಡ್ರೆ ನಿಮಗ್ ಯಾಕಾಗಲ್ಲ? ಅಭಯ್, ಯಾರನ್ನಾದ್ರೂ ನಂಬೋವಾಗ ಯೋಚನೆ ಮಾಡದೆ ನಂಬಾರ್ದು. ಅದೇ ಯಾರನ್ನಾದ್ರೂ ನಂಬಿದ್ರೆ ಮತ್ತೆ ಯೋಚನೆ ಮಾಡಬಾರ್ದು. ನೀನು ಅಖಿಲನ್ನ ಯೋಚನೆ ಮಾಡದೆ ನಂಬಿದೀಯ. ನಿನಗ್ ನಾನೇನ್ ಹೇಳಿ? ಅಮ್ಮಮ್ಮ, ಇದ್ಯಾಕೋ ಸರಿ ಇಲ್ಲ ಅಮ್ಮಮ್ಮ. ಅಕ್ಕನ್ ಬಗ್ಗೆ ಸುಮ್ನೆ ಏನೇನೋ ಹೇಳ್ಬೇಡಿ.